ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿ ಮನೇಲಿ ಏನೇನಿದೆ ಎಲ್ಲ ತರಕಾರಿನ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಕ್ಯುಕ್ಯುಂಬರು, ಅದ್ರ ಜೊತೆಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಹಾಗೆ ಈರುಳ್ಳಿ ಸ್ವಲ್ಪ, ಹಾಗೆ ಉಪ್ಪು, ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಸ್ವಲ್ಪ ಟೊಮೊಟೊ ಸಾಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋಣ ಅಂತಂದು ಮಾಡ್ತಾ ಇರೋದು. ಸೊ ಬ್ರೌನ್ ಬ್ರೆಡ್ ತರಿಸಿದ್ದೀನಿ. ತುಂಬ ದಿನ ಆಗಿತ್ತು ಬ್ರೌನ್ ಬ್ರೆಡ್ ತರಿಸಿ. ಲಾಸ್ಟ್ ಟೈಮ್ ಮಲ್ಟಿಗ್ರೇನ್ ಬ್ರೆಡ್ ತರಿಸಿದ್ದೆ. ಸೊ ಹಂಗಾಗಿ ಅದೇನು ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ ಮಲ್ಟಿಗ್ರೇನ್ ಬ್ರೆಡ್ಡು. ಆಲ್ಮೋಸ್ಟ್ ಎಲ್ಲ ಮೈದಾ ಥರನೇ ಅಂತ ಅನ್ನಿಸ್ತಿತ್ತು ನನಗೆ. ಹಂಗಾಗಿ ವೀಟ್ ಬ್ರೆಡ್ಡೇ ತರಿಸ್ಕೊಂಡೆ ಈ ಸಲ. ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ತುಪ್ಪ ಹಚ್ಬಿಟ್ಟು ಸ್ಯಾಂಡ್ವಿಚ್ ಮೇಕರಲ್ಲಿ ಸೊ ಫ್ರೈ ಮಾಡಿ ಅವಳ ಲಂಚ್ ಬಾಕ್ಸ್ ರೆಡಿ ಆಯಿತು. ಸೊ ಮಧ್ಯಾಹ್ನಕ್ಕೆ ತಿನ್ಕೊತಾಳೆ, ಇಷ್ಟಪಟ್ಟು ತಿಂತಾಳೆ ಸ್ಯಾಂಡ್ವಿಚ್ ಎಲ್ಲ. ಸೊ ಹಂಗಾಗಿ ಸ್ನ್ಯಾಕ್ಸಿಗೆ ಒಂದು ಬೆಣ್ಣೆ ಬಿಸ್ಕೆಟ್ಟು ಹಾಗೆ ಕೇಕ್ ಇತ್ತು, ಅದನ್ನೇ ಇಟ್ಟೆ. ನನ್ನ ಮಗ ಎದ್ದ ಅಷ್ಟೊತ್ತಿಗೆ ಅವನಿಗೂ ಕೂಡ ಹಾಲು ಕೊಡಬೇಕಿತ್ತು. ಸೊ ವೆಯ್ಟ್ ಮಾಡ್ತಾ ಇತ್ತು. ಹಾಗೆ ಅದ್ರ ಜೊತೆಗೆ ನಾನು ಕೆಲವೊಂದು ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೆ. ಎಕ್ಸ್ಟ್ರಾ ಅಂದರೆ ಏನೂ ಇಲ್ಲ, ಅದಕ್ಕೆ ತರಕಾರಿ ಎಲ್ಲ ಇತ್ತಲ್ಲ, ಹಾಗೆ ಎಗ್ಗನ್ನು ಕಟ್ ಮಾಡಿ ಬೇಯಿಸಿರೋ ಎಗ್ಗನ್ನ ಕಟ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಆಗಲೇ ಮಾಡಿದ್ನಲ್ಲ ಆ ಥರ. ಸೊ ನನ್ನ ಮಗಂಗೆ ಹಾಲು ಕೊಟ್ಟಾದಮೇಲೆ ನಾನು ಕರೆಕ್ಟ್ ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ 9 ಗಂಟೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಕೂಡ ಆಯಿತು ನಂದು. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಸ್ನ್ಯಾಕ್ ಟೈಮಲ್ಲಿ ಈ ಥರ ಜ್ಯೂಸ್ ಏನಾದರೂ ತೊಗೊಳ್ಳೋಣ ಅಂತ ಅನಿಸ್ತಿತ್ತು. ತುಂಬ ದಿನ ಆಗಿತ್ತು ಕ್ಯಾರೆಟ್, ಬೀಟ್ರೂಟ್, ಆ್ಯಪಲ್ ಜ್ಯೂಸ್ ಮಾಡಿಕೊಂಡು. ಅಂದರೆ ಆಮ್ಲ ಹಾಕ್ತಿದ್ದೆ, ಅದ್ರ ಬದಲು ಇವತ್ತು ಆ್ಯಪಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಪಲ್ ಹಾಕಿದ್ರೆ ಟೇಸ್ಟ್ ಅಂತ. ಸೊ ಇದು ಒಂದು ಜ್ಯೂಸ್ ತೊಗೊಂಡೆ. ಅದಾದಮೇಲೆ ನಾಳೆಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಉದ್ದಿನಬೇಳೆನ ನೆನೆ ಇಟ್ಟೆ. ಸೊ ಮಧ್ಯಾಹ್ನಕ್ಕೇನಿಲ್ಲ, ಬೆಳಗ್ಗೆ ಎಲ್ಲರಿಗೂ ಸೇರಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದ್ದೆ. ನಾನೇನು ತಿಂದಿರಲಿಲ್ಲ, ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದಿದ್ನಲ್ವ. ಹಾಗಾಗಿ ಮಧ್ಯಾಹ್ನಕ್ಕೆ ಅದೇ ಅವಲಕ್ಕಿನೇ ತಿಂತಾಯಿದ್ದೀನಿ. ಸ್ಯಾಂಡ್ವಿಚ್ಗೆ ಹೆಚ್ಚಿಟ್ಟಿದ್ನಲ್ವ ತರಕಾರಿ ಎಲ್ಲ ಸ್ವಲ್ಪ ಹಾಗೆ ಉಳಿದಿತ್ತು. ಸೊ ಅದಕ್ಕೇ ಸ್ವಲ್ಪ ಮೊಳಕೆ ಕಾಳನ್ನು ಹಾಕಿ ಸಲಾಡ್ ಥರ ಮಾಡಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಅದಾದಮೇಲೆ ನಂದು ಲಂಚ್ ಆಯಿತು. ನನ್ನ ಮಗ ಮಲ್ಕೊಂಡು ಅವ್ನು ಎದ್ದೇಳೋ ಅಷ್ಟರಲ್ಲಿ ನಾನು ಲಂಚ್ ಮಾಡಿಕೊಂಡೆ. ಅದಾದಮೇಲೆ ಅವನಿಗೆ ರಾಗಿ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಎಲ್ಲ ಚೆನ್ನಾಗಿ ಹಾಕಿ, ಚಟ್ನಿ ಪುಡಿ ಎಲ್ಲ ಹಾಕಿ ಮಾಡಿಕೊಡ್ತೀನಿ. ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಅವನಿಗೂ ಕೂಡ 1-2 ದೋಸೆ ಮಾಡಿ ಇಟ್ಟು ಅವನಿಗೂ ತಿನ್ನಿಸ್ದೆ. ಅದಾದಮೇಲೆ ನನ್ನ ಮಗಳು ಬಂದಳು ಸ್ಕೂಲಿಂದ. ಅವಳಿಗೆ ಜ್ಯೂಸ್ ಬೇಕು ಅಂತ ಹೇಳ್ತಿದ್ಲು, ಆ್ಯಪಲ್ ಜ್ಯೂಸು. ಹಂಗಾಗಿ ಅವಳಿಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ಟೆ. ಏನಾದರೂ ತಿನ್ನು ಅಂತಂದರೆ ತಿನ್ನಲ್ಲ. ಈ ಥರ ಬಂದು ಜ್ಯೂಸ್ ಬೇಕು, ಏನಾದರೂ ಸ್ನ್ಯಾಕ್ಸ್ ಈ ಥರ ತಿನ್ನೋಕ್ಕೆ ಇಷ್ಟಪಡ್ತಾಳೆ. ಅಂದರೆ ಅಲ್ಲಿ ಸ್ಕೂಲಲ್ಲೇ ಲಂಚ್ ಆಗಿಬಿಟ್ಟಿರುತ್ತಲ್ವ, ಅವಳಿಗಿನ್ನೂ ಹೊಟ್ಟೆ ಹಸಿವಾಗಿರಲ್ಲ. ಸೊ ಹಂಗಾಗಿ ಬೇಡ ಬೇಡ ಅಂತಾಳೆ. ಏನಾದರೂ ತಿನ್ನು ಅಂದರೆ ಯಾವಾಗಾದರೂ ಅವಳಿಗೆ ಇಷ್ಟ ಆಗಿರೋದೇನಾದರೂ ಮಾಡಿದ್ರೆ ಮತ್ತೆ ಹಾಕ್ಸ್ಕೊಂಡು ತಿಂತಾಳೆ. ಅದಾದಮೇಲೆ ನಾನು ಸಂಜೆ ಒಂದು ಸ್ವಲ್ಪ ಗ್ರೀನ್ ಟೀನ ಕುಡಿತಾ ಇದ್ದೀನಿ ಅಷ್ಟೇ. ಸೊ ಆಯಿಲ್ ಬಾಟಲಲ್ಲಿ ಆಯಿಲ್ ಖಾಲಿಯಾಗಿತ್ತು. ಹಾಕೋಣ ಅಂತ ಹೋದೆ, ಒಂದು ಸ್ವಲ್ಪ ಚೆಲ್ಬಿಡ್ತು. ಹಂಗಾಗಿ ಒರೆಸ್ಕೊತಾ ಇದ್ದೀನಿ. ಅದು ಏನೋ ನಿಧಾನಕ್ಕೆ ಹಾಕೋಕ್ಕಂತ ಹೋದೆ, ಸ್ವಲ್ಪನೇ ಚೆಲ್ತು, ಜಾಸ್ತಿ ಏನು ಚೆಲ್ಲಿಲ್ಲ. ಹಾಗೆ ದೇವ್ರಿಗೆ ದೀಪ ಹಚ್ಚಿದೆ. ನನ್ನ ಮಗ ನಾನು ದೀಪ ಹಚ್ಚಿದ ತಕ್ಷಣ ಡೋರ್ ಹಾಕ್ಬಿಡ್ತಾನೆ. ಸೊಳ್ಳೆ ಬರುತ್ತೆ ಡೋರ್ ಹಾಕು ಅಂತೀವಲ್ಲ ಯಾವಾಗಾದರೂ, ಡೋರ್ ತೆಗ್ದಾಗ ಅದನ್ನೇ ನೆನ್ಪಿಟ್ಕೊಂಡ್ಬಿಟ್ಟು ಬಂದ ತಕ್ಷಣ ಡೋರ್ ಹಾಕ್ಬಿಡ್ತಾನೆ. ಏನು ಹೇಳೋದು ಅವನಿಗೆ. ಹಾಗೆ ರಾತ್ರಿಗೆ ನಾನು ಸಿಂಪಲ್ಲಾಗಿ ಒಂದು ವೆಯ್ಟ್ ಲಾಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಪೊಂಗಲ್ ಅಂತನಾದರೂ ಅನ್ಬೋದು, ಅಥವಾ ಕಿಚಡಿ ಅಂತನಾದರೂ ಅನ್ಬೋದು. ಕಿನೋವಾ ಮತ್ತು ಪ್ರೋಸೋ 2 ಮಿಲೆಟ್ಸ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹೆಸರುಬೇಳೆ ಹಾಗೆ ತೊಗರಿಬೇಳೆನೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಚೆನ್ನಾಗಿ ನೀರು ಹಾಕಬೇಕು. ಇದು ಏನೋ ಕ್ಯುನೋವಾ ಇರುತ್ತಲ್ವ, ಸೊ ಕಿನೋವಾ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಉಪ್ಪು, ಕಾಳುಮೆಣಸೆಲ್ಲ ಹಾಕಿ ಒಂದು 3-4 ವಿಷಲ್ ಕೂಗಿಸ್ಕೊಂಡೆ. ಅದಾದಮೇಲೆ ಇಡ್ಲಿಗೆ ರುಬ್ಬಿಟ್ಟೆ. ಅದಾದಮೇಲೆ ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕಿಚಡಿಗೆ ನಾರ್ಮಲ್ ನಾವು ಪೊಂಗಲ್ಗೆ ಯಾವ ರೀತಿ ಒಗ್ಗರಣೆ ಹಾಕ್ಕೊತೀವಿ ಅದೇ ಥರ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ತುಂಬಾ ಸಿಂಪಲು, ಸಖತ್ ಟೇಸ್ಟಿಯಾಗಿತ್ತು. ನನಗೆ ರೈಸ್ಗಿನ್ನ ಈ ಮಿಲೆಟ್ಸ್ ಹಾಕಿ ಮಾಡೋ ಪೊಂಗಲ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನಂದು ಡಿನ್ನರ್ ಆಯಿತು, ಮುಗೀತು. ಸೊ ಇದು ನೆಕ್ಸ್ಟ್ ಡೇದು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ವ, ಸೊ ಮಧ್ಯಾಹ್ನನೂ ಇಡ್ಲಿನೇ ತಿಂದೆ. ಅದಾದಮೇಲೆ ಹಾಗೆ ಸಂಜೆ ಇವತ್ತು ವೈಕುಂಠ ಏಕಾದಶಿ ಇತ್ತಲ್ವ, ಹಂಗಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ರೆಡಿಯಾಗಿ. ಇಲ್ಲೇ ನಮ್ಮ ಮನೆ ಹತ್ರ ಒಂದು 2 ನಿಮಿಷ ಅಷ್ಟೇ ಹತ್ರ ಇದೆ ವೆಂಕಟೇಶ್ವರ ಟೆಂಪಲ್ಲು.
ಎಲ್ಲರೂ ಹೋಗಿದ್ವಿ. ನನ್ನ ಹಸ್ಬೆಂಡು ಬೆಳಗ್ಗೆನೇ ಹೋಗಿ ಬಂದಿದ್ದರು. ನನಗೆ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಮಕ್ಕಳೆಲ್ಲ ಮಲ್ಕೊಂಡಿರ್ತಾರೆ. ಅವಳು ಸ್ಕೂಲ್ ಬೇರೆ ಇತ್ತಲ್ವ, ಹಂಗಾಗಿ ಸಂಜೆ ಹೋಗೋಣ ಬಿಡು ಅಂತ ಅಂದ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಮಾಡಿದರು ಫ್ಲವರ್ ಡೆಕೋರೇಷನ್ ಎಲ್ಲ. ತುಂಬ ಟೆಂಪಲ್ ತುಂಬಾ ಡೆಕೋರೇಷನ್ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವೆಂಕಟೇಶ್ವರ ದೇವರು ಮಾತ್ರ. ಸೊ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಕಲರ್ ಕಲರ್ ಫ್ಲವರಲ್ಲಿ. ಚೆನ್ನಾಗಿ ಕಾಣ್ತಾ ಇತ್ತು. ಈ ಟೆಂಪಲಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ನಾನು ಸಂಜೆ ಹೋದಾಗ, ಬೆಳಗ್ಗೆನೂ ಅಷ್ಟೊಂದು ಇರಲಿಲ್ಲ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಅಂದರೆ ಇವಾಗಿನ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾಯಿದೆ ಅಲ್ವ, ಹಾಗಾಗಿ. ರಾತ್ರಿ ಬಂದುಬಿಟ್ಟು ನಾನು ಸ್ವಲ್ಪ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿಕೊಂಡೆ. ಮಕ್ಕಳಿಗೆ ಇಡ್ಲಿ ಇಟ್ಟಿದ್ದೆ. ನನ್ನ ಹಸ್ಬೆಂಡಿಗೆ ಮಂಡಕ್ಕಿ ಬೇಕು ಅಂದರು. ಸೊ ಮಂಡಕ್ಕಿ ಒಗ್ಗರಣೆ ಮಾಡಿಕೊಟ್ಟೆ ಅವರಿಗೆ. ನನ್ನ ಮಗಳು ಕೂಡ ದೋಸೆ ಬೇಕು ಅಂತ ಹೇಳಿದ್ಲು. ಅವಳಿಗೂ ಕೂಡ ಒಂದು ದೋಸೆ ಮಾಡಿದೆ. ಅವಳಿಗೆ ದೋಸೆ ಮಾಡಿದೆ ಅಂತ ನನ್ನ ಮಗನೂ ದೋಸೆನೇ ಬೇಕು ಅಂದ. ಇಡ್ಲಿ ಯಾರೂ ತಿನ್ನಲೇ ಇಲ್ಲ, ಹಂಗಾಗ್ಬಿಡ್ತು. ಅದಾದಮೇಲೆ ನಾನು ಸ್ವಲ್ಪ ಸ್ಪ್ರೌಟ್ಸ್ ಇಟ್ಕೊಂಡಿದ್ದೀನಿ ಪ್ರೋಟೀನ್ಗೆ. ಸ್ವಲ್ಪ ಚಟ್ನಿ, ಹಾಗೆ ಸ್ವಲ್ಪ ಕರಿ ಇಟ್ಕೊಂಡಿದ್ದೆ, ಕರಿ ಇತ್ತು. ಹಾಗೆ ಸೌತೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಇದಿಷ್ಟು ನನ್ನ ಡಿನ್ನರು.